ರಾಜಣ್ಣ ಯಾಕೆ ರಾಜೀನಾಮೆ ಕೊಡ್ತಾರೆ ಮೊಗಸಾಲೆಗೆ ಬಂದಾಗ ವಿಚಾರ ಗೊತ್ತಾಯಿತು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ದೇಶದಲ್ಲಿ ಮತಗಳ್ಳತನದ ಕುರಿತು ರಾಹುಲ್ ಮಾತನಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಾಹಿತಿ ಗೊತ್ತಿಲ್ಲ, ತಿಳ್ಕೊಂಡು ಮಾತನಾಡ್ತೀನಿ ಅಂತ. ನನಗೆ ಕೌನ್ಸಿಲ್ ಡ್ಯೂಟಿ ಇತ್ತು, ಗಮನ ಸೆಳೆಯೋ ಸೂಚನೆ ಇತ್ತು, 0 ಅವರ್ನಲ್ಲಿ ಚರ್ಚೆ ಇತ್ತು. ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಇಲ್ಲಿ ಬಂದಾಗ ಮೊಗಸಾಲೆಯಲ್ಲಿ ನನಗೂ ಕೂಡ ಗೊತ್ತಾಯಿತು ಯಾವ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ, ಏನು ಸೂಚನೆ ಬಂದಿದೆ ಅನ್ನೋದು ನನಗೆ ಅಂದರೆ ಸಂಪೂರ್ಣ ಮಾಹಿತಿ ಇಲ್ಲ. ತಿಳ್ಕೊಂಡು ನಾನು ಖಂಡಿತವಾಗ್ಲೂ ರಿಯಾಕ್ಟ್ ಮಾಡ್ತೀನಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಅವ್ರು ರಾಜೀನಾಮೆ ಕೊಟ್ಟಿದ್ದಾರಾ ಅಥವಾ ಏನು ಕೊಡಿಸಿದಾರಾ ಅನ್ನೋದ್ರ ಬಗ್ಗೆ ನನಗೆ ಸಂಪೂರ್ಣವಾದಂಥ ಮಾಹಿತಿ ಇಲ್ಲ. ಸೊ ಮಾಹಿತಿ ಇಲ್ಲದೆ ಮಾತಾಡೋದು ತಪ್ಪಾಗುತ್ತೆ. ಖಂಡಿತ ಅದ್ರ ಬಗ್ಗೆ ಅಂತನಾ ಎದ್ರ ಬಗ್ಗೆ, ಯಾಕಂದರೆ ಇಡೀ ದೇಶದಲ್ಲೇ ರಾಹುಲ್ ಗಾಂಧಿ ಅವರು ಒಂದು ಈ ಮತಗಳ್ಳತನದ ಬಗ್ಗೆ ಹೋರಾಟ ಇಂಡಿಯಾ ಒಕ್ಕೂಟ ಹೋರಾಟ ಮಾಡ್ತಾ ಇದ್ದೇವೆ. ಕರ್ನಾಟಕಕ್ಕೆ ಬಂದು ಫ್ರೀಡಮ್ ಒಂದು ಇದರಲ್ಲಿ ಕಾರ್ಯಕ್ರಮ ಮಾಡಿದ್ದು ತಾವೆಲ್ಲರೂ ಕೂಡ ನೋಡಿದ್ದೀರಾ.